ಗೌತಮ್ ದಿವಾನ ಆ್ಯಂಡ್ ಬ್ಲಡಿ ಭೂಮಿಕಾ. ಏನ್ರೋ ನಿಮ್ದು ಲಕ್ಕು. ಒಂದಂತೂ ಅರ್ಥ ಆಗೋಯ್ತು, ಈ ಕಡೆ ನಿಮ್ಗಳನ್ನ ಸೋಲ್ಸೋಕ್ಕೂ ಆಗ್ತಾ ಇಲ್ಲ, ಆ ಕಡೆ ಬಗ್ಸೋಕ್ಕೂ ಆಗ್ತಾ ಇಲ್ಲ. ಸೊ ನಂಗೆ ಉಳಿದಿರೋ ಕಡೆ ಒಂದೇ ಒಂದು ಆಪ್ಷನ್ ಅಂತಂದರೆ ಅದು ನಿಮ್ಮನ್ನು ಮುಗಿಸೋದು. ಹೇಳು ಜೈ. ಮಾಮ್, ನಾನು ಡಿಸೈಡ್ ಮಾಡಿದ್ದೀನಿ. ನಮಗೀಗಿರೋದು ಒಂದೇ ದಾರಿ. ನಾವು ಗೆಲ್ಲಬೇಕು ಅಂದರೆ ಆ ಗೌತಮ್ ಇರ್ಕೊಡ್ದು, ಭೂಮಿಕಾನೂ ಇರ್ಕೊಡ್ದು. ಅವ್ರ ಕತೆ ಮುಗಿದ್ರೇ ಎಲ್ಲ ಮುಗ್ದಾಗೆ. ಜೈ, ಏನಾಗಿದೆ ನಿನಗೆ? ನಿನ್ನ ಬುದ್ಧಿ ನಿನ್ನ ಸ್ವಾಧೀನದಲ್ಲಿ ಇದ್ದೆ ತಾನೆ? ಏನು ಅಂತ ಮಾತಾಡ್ತಾ ಇದೀಯಾ? ಇನ್ನೇನು ಮಾಡೋಣ ಮಾಮ್? ಆ ಗೌತಮು ನನ್ನ ಸರ್ನೇಮ್ ಕಿತ್ಕೊಂಡ. ಲೀಗಲಿ ನನಗೇನೇನು ಬರಬೇಕಿತ್ತು ಎಲ್ಲದನ್ನು ಕಿತ್ಕೊಂಡಿದ್ದಾನೆ. ನನ್ನ ಹತ್ರ ಏನು ಇಲ್ದಂಗೆ ಮಾಡಿದ್ದಾನೆ. ಇದಕ್ಕೆ ಮೇಲೆ ಇನ್ನೇನು ಮಾಡೋಕ್ಕಾಗುತ್ತೆ? ಇದೇ ರೈಟ್ ಆಪ್ಷನ್ ಅಂತಂದರೆ ಇನ್ನು ಅವನ ಜೊತೆಗೆ ಆ ಭೂಮಿಕನ ಕತೆನ ಮುಗಿಸ್ಬಿಟ್ರೆ ಲೈಫ್ ಲಾಂಗ್ ಯಾವ ಟೆನ್ಷನ್ ಇಲ್ಲದೆ ನಾವು ಆರಾಮಾಗಿರ್ಬೋದು. ಜೈ, ಇದೇ ನಿನ್ನ ಪ್ರಾಬ್ಲಮ್. ನಿನ್ನ ಆ್ಯಟಿಟ್ಯೂಡ್ ಬಿಡೋ ತನಕ ನೀನು ಉದ್ಧಾರ ಆಗಲ್ಲ. ಶತ್ರು ಸಾಯೋದ್ರಲ್ಲಿ ಸುಖ ಇಲ್ಲ, ಶತ್ರು ಸೋಲೋದ್ರಲ್ಲಿ ಸುಖ ಇದೆ. ಅದನ್ನು ಮೊದಲು ತಿಳ್ಕೊ. ನೋಡಿ ಜೈ, ಕಳೆದ 5 ವರ್ಷ ಗೌತಮ್ ಮತ್ತು ಭೂಮಿಕಾ ದೂರ ಇದ್ದರು. ಅವ್ರು ಟೆನ್ಷನ್ಲಿದ್ದರು, ಆದರೆ ನಮಗೆ ನೆಮ್ಮದಿ ಇತ್ತು. ಅದೇ ಥರ ಆಗಬೇಕು ಅಂತಂದರೆ ನಾವು ಮತ್ತೇನಾದರೂ ಪಿತೂರಿ ಮಾಡಬೇಕು. ಅಂದರೆ ತಲೆ ಉಪಯೋಗಿಸ್ಬೇಕು, ತಲೆ ತೆಗೆಯೋದಲ್ಲ. ಮನೆಯಲ್ಲಿ ಮತ್ತೆ ಒಂದು ತೊಂದರೆ ಶುರು ಆಗಬೇಕು. ಆ ತೊಂದರೆ ಅವರಿಬ್ಬರನ್ನು ಕಿತ್ತು ತಿನ್ನಬೇಕು. ಅದನ್ನು ಅನುಭವಿಸೋದು ಅವರಾಗಿರಬೇಕು, ಆದರೆ ನೆಮ್ಮದಿ ನಮ್ಮದಾಗಿರಬೇಕು. ಲೈಫ್ ಲಾಂಗ್ ಅವರು ನೆಮ್ಮದಿಯಾಗಿರಬಾರ್ದು, ಸುಖವಾಗಿರಬಾರ್ದು. ಅದೇ ನಮಗೆ ಬೇಕಾಗಿರೋದು. ನೋಡಿ ಜೈ, ಇದನ್ನು ಒಂದು ಎಂಟರ್ಟೈನ್ಮೆಂಟಾಗಿ ತಗೋ. ಯಾಕೆ ಎಷ್ಟೊಂದು ಸೀರಿಯಸ್ ಆಗಿ ತಗೋತಾ ಇದೆಯಾ? ಮಾಮ್, ನೀನು ಹೇಳ್ದಾಗ ಮಾಡ್ಕೊಂಡು ಕೂರೋದಕ್ಕೆ ನನಗೆ ಟೈಮ್ ಆಗಲಿ ಪೇಷನ್ಸ್ ಆಗಲಿ ಇಲ್ಲ ಮಾಮ್. ಕಾದು ಕಾದು ಸಾಕಾಗಿದೆ ನನಗೆ ರಿಸಲ್ಟ್ ಬೇಕು. ಸರಿ ನೋಡು, ನನಗೆ ಸ್ವಲ್ಪ ಟೈಮ್ ಕೊಡು, ನಾನು ಏನಾದರೂ ಒಂದು ಮಾಡ್ತೀನಿ. ಹ್ಞೂ, ನೀನು ಹೇಳ್ತಾನೆ ಇದೆಯಾ, ನಾನು ಸುಮ್ಮನೆ ಇದ್ದೀನಿ. ಅಲ್ಲಿ ಏನಾಗ್ತಿದೆಯೋ ಅದ್ರ ಪಾಡಕ್ಕೆ ಆಗ್ತಾ ಇದೆ ಅಷ್ಟೇ. ನೋಡು ಮಾಮ್, ನೀನೇನು ಮಾಡ್ತೀಯೋ ಎಂತ ಮಾಡ್ತೀಯೋ ನನಗೆ ಗೊತ್ತಿಲ್ಲ. ಇದು ನಾನು ನಿನಗೆ ಕೊಡ್ತಾ ಇರೋ ಕಡೆ ಚಾನ್ಸ್. ಏನು ಮಾಡ್ತೀಯೋ ಆದಷ್ಟು ಬೇಗ ಮಾಡಿ ಮುಗಿಸು. ಇಲ್ಲ ಅಂದರೆ ನಾನೇನು ಮಾಡಬೇಕು ಅದನ್ನು ಮಾಡ್ತೀನಿ.